ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಚಿತ್ರವಾಡಗಿ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಕನ್ನಡ ಸಾಹಿತ್ಯ ಪರಿಷತ್ ಹೊಸಪೇಟೆ ತಾಲೂಕು ಘಟಕದಿಂದ ನಗರದಲ್ಲಿ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕಾದ ಅವಶ್ಯವಿದೆ ಎಂದು ಸಮ್ಮೇಳನಾಧ್ಯಕ್ಷ ಡಾ ಬಾಲರಾಜರವರು ಈ ವೇಳೆ ಆಶಯ ವ್ಯಕ್ತಪಡಿಸಿದರು. ಹೀಗೆ ದಿನಾಂಕ 11ರಂದು ಹೊಸಪೇಟೆ ನಗರದ ಡಾ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೊಸಪೇಟೆ ತಾಲೂಕು ಘಟಕದಿಂದ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಇನ್ನು ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆದ ಶೈಲಿಯಲ್ಲಿ ಶ್ರಮಿಸಿದ ಸಾಧಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದಿಂದ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವಿಸಲಾಯಿತು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಸಾಹಿತ್ಯ ಸಂಸ್ಕೃತಿಗೆ ವಿಜಯನಗರದ ಕೊಡುಗೆ ಅಪಾರ. ಕನಕದಾಸರು, ಪುರಂದರದಾಸರು, ವ್ಯಾಸರಾಯರು ದಾಸ ಸಾಹಿತ್ಯ ರಚಿಸಿದರೆ ಬಸವಣ್ಣನವರು ವಚನಗಳ ಮೂಲಕ ಸಮಾಜಕ್ಕೆ ಸಂದೇಶ ಕೊಟ್ಟರು. ಇದೇ ವಿಜಯನಗರದಲ್ಲಿ ಭುವನೇಶ್ವರ ತಾಯಿ ನೆಲೆಸಿರುವುದು ಎಲ್ಲರಿಗೂ ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ಕನ್ನಡ ಅನ್ನೋ ಒಂದು ವಿಷಯ ಬಂದಾಗ ನಾವು ಪರಿಷತ್ತು ಬೇರೆ, ಸಂಘಟನೆಯ ಕನ್ನಡ ಪರ ಸಂಘಟನೆಗಳು ಬೇರೆ ಬೇರೆ ಒಂದು ಅಡಿಯಲ್ಲಿ ಬರಬಾರದು. ಎಲ್ಲರೂ ಒಟ್ಟಾಗಿ ನಾವು ಈ ಕನ್ನಡ ಪರ ಧ್ವನಿಯಾಗಿ ಒಂದೇ ಧ್ವನಿಯಾಗಿ ನಾವು ನಮ್ಮ ಕನ್ನಡ ವಿಚಾರಗಳನ್ನು ಬಂದಾಗ ಗಡಿಯಾಗಿರಲಿ, ನೆಲ ಜಲ ಯಾವುದೇ ವಿಚಾರ ಬಂದಾಗ ಹೋರಾಟದ ಮುಖಾಂತರ ತಮ್ಮದೇ ಆದಂಥ ಹೋರಾಟ ಆಗಬಾರ್ದು, ಇದು ಒಂದಾಗಿ ನಡಿಬೇಕು ಅನ್ನೋದು ವಿಚಾರ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಜೊತೆಗೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕೆ ಇಚ್ಛೆಪಡ್ತೇನೆ. ಇವತ್ತು ಸಾಹಿತ್ಯವನ್ನ ಬರಿಬೇಕಾದಾಗ ಒಂದು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಬರೀಬಾರ್ದು. ಅದು ಒಂದು ಸಮಾಜಕ್ಕೆ ಒಂದು ಸಂದೇಶ ಆಗಬೇಕು, ಒಂದು ಹೆಜ್ಜೆ ಆಗಿರಬೇಕು. ಸಾಹಿತಿ ಬರೆಯುವಂತ ಒಂದು ವಿಚಾರ ಸೂರ್ಯ ಎಲ್ಲಿವರೆಗೆ ಇರ್ತಾನೋ ಅಲ್ಲಿವರೆಗೆ ಆ ವಿಚಾರ ಸಾರ್ವಜನಿಕರಲ್ಲಿ ಒಂದು ಜೀವನದ ಒಂದು ಹಾದಿಯಾಗಿ ಇರಬೇಕು ಅನ್ನೋ ವಿಚಾರ ಇಟ್ಕೊಂಡು ಸಾಹಿತಿಗಳು ತಮ್ಮ ವಿಚಾರಗಳನ್ನು ಸಮಾಜಕ್ಕೆ ಕೊಡಬೇಕು. ನಾವು ನೋಡಿ ಎಷ್ಟು ಅದೃಷ್ಟವಂತರು ಮತ್ತು ಭಾಗ್ಯವಂತರು ಅನ್ನೋದಕ್ಕೆ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ವಿಜಯನಗರ ಅಂದಿದ ತಕ್ಷಣನೇ ಕನ್ನಡ ಎಲ್ಲಿಂದ ಹುಟ್ಟಿತು ಅನ್ನೋದಕ್ಕೆ ಮೂಲ ಕಾರಣನೇ ಈ ವಿಜಯನಗರ ಅನ್ನೋದನ್ನ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ವಿಚಾರ ಇದೆ. ಕರ್ನಾಟಕ ರಾಜ್ಯನೇ ಕನ್ನಡದ ಒಂದು, ಆದ್ರೆ ಕನ್ನಡಾಂಬೆ ಹುಟ್ಟಿರ್ತಕ್ಕಂಥ ಸ್ಥಳ ಬಂದು ಅದು ವಿಜಯನಗರ. ಆ ವಿಜಯನಗರದ ರಾಜಧಾನಿ ಆಗಿರ್ತಕ್ಕಂಥ ಅಂದಿನ ದಿನದಲ್ಲಿ ಹಂಪಿಯಲ್ಲಿರ್ತಕ್ಕಂಥ ಭುವನೇಶ್ವರಿ ತಾಯಿ ಇವತ್ತು ನಮ್ಮ ವಿಜಯನಗರದಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಯಾವುದೇ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಹೋದ್ರೂ ನಾಡಗೀತೆ ಪ್ರಾರಂಭ ಮಾಡಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದನ್ನ ನಮ್ಮ ಹವ್ಯಾಸ. ಅದು ಎಲ್ಲಿಂದ ಅಂದ್ರೆ ಆ ಕನ್ನಡಾಂಬೆ ಇರೋದೇ ಭುವನೇಶ್ವರಿ ತಾಯಿ ನಮ್ಮ ಹಂಪಿಯಲ್ಲಿ ದಿನನಿತ್ಯ ಪೂಜೆ ನಡೀತಾ ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಮತ್ತು ಸೌಭಾಗ್ಯ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕಷ್ಟಪಟ್ಟು ಅನೇಕ ಪುಸ್ತಕಗಳನ್ನ ಕಾವ್ಯಗಳನ್ನ ಬರೆದು
ಅವರು ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತ ಅನೇಕ ವಿಚಾರಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಂದು ಕನಕದಾಸರು ಹೇಳಿರ್ತಕ್ಕಂಥ ನಿನ್ನಂತ ಆಗಬೇಕು ಕನಕ ನಿನ್ನಂತ ಆಗಬೇಕು ಅಂತ ಹೇಳಿ, ಅದು ಹಾಡು ಬಹಳ ಚೆನ್ನಾಗಿ ಹಾಡಿದ್ದಾರೆ. ನಿನ್ನಂತ ಆಗಬೇಕು ಕನಕ ನಿನ್ನಂತ ಆಗಬೇಕು, ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು. ಈಗ ಕೊನೆಯದಾಗಿ ದೊಡ್ಡವರ ಗುಂಪಿನಲ್ಲಿ, ಅಂದ್ರೆ ದೊಡ್ಡವರು ಅಂದ್ರೆ ನಾವೆಲ್ಲ ನೀವೆಲ್ಲ ಇಲ್ಲಿ ಕುಂತವ್ರು, ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು ಅಂತ ಹೇಳಿ ಆ ಕೊನೆಯದು ಮಾತ್ರ ನಾನು ಪಾಲನೆ ಮಾಡ್ತಾ ಇದ್ದೀನಿ. ಆದ್ರೆ ವಚನದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನ ಕೆಲವು ಪಾಲಿಸ್ತೀನಿ, ನೀವು ಪಾಲನೆ ಮಾಡ್ರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ. ಇನ್ನು ಕೆಲವೇ ದಿನಗಳಲ್ಲಿ ವಿಧಾನಸಭೆ ಚುನಾವಣೆ ಘೋಷಣೆಯಾಗಲಿದೆ. ಕನ್ನಡ ಭವನದ ವಿಷಯವನ್ನೇ ಇಟ್ಟುಕೊಂಡು ಮಾತನಾಡುವುದು ಬೇಡ. ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಜತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋಣ. ಕೊಟ್ಟ ಮಾತು ಮೀರಲಾರದ ವ್ಯಕ್ತಿ ನಾನು ಎಂದು ಸಚಿವ ಆನಂದ್ ಸಿಂಗ್ ರವರು ಭರವಸೆ ನೀಡಿದರು. ಅದರ ಜೊತೆಗೆ ಕನ್ನಡ ಭವನದ ಬಗ್ಗೆ ನಾನು ಈ ಸಭೆ ತಾವೆಲ್ಲ ಕಾರ್ಯಕ್ರಮ ಮುಗಿಸಿದ ಮೇಲೆ ನಾಳೆ ನಾಡಿದ್ದು ನಾನು ಇಲ್ಲೇ ಹೊಸಪೇಟೆ ನಗರದಲ್ಲೇ ನನ್ನ ವಾಸ ಇರೋದ್ರಿಂದ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿ, ಕೊನೆಯದಾಗಿ ಸಿರಿಗನ್ನಡಂ ಗೆಲಿಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಕರ್ನಾಟಕ ಮಾತೆ, ಜೈ ವಿಜಯನಗರ. ಧನ್ಯ. ಬಳಿಕ ಕೊಟ್ಟೂರುಸ್ವಾಮಿ ಮಠದ ಬಸವಲಿಂಗ ಸ್ವಾಮಿಗಳು ಮಾತನಾಡಿ, ವಿಶ್ವ ಸಾಹಿತ್ಯದ ಹೃದಯ ವಚನ ಸಾಹಿತ್ಯ, ಅದನ್ನು ಕೊಟ್ಟವರು ಕನ್ನಡಿಗರು. ಜನಪದ ಸಾಹಿತ್ಯ, ವಚನ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಬಹಳ ಶ್ರೀಮಂತವಾಗಿದೆ ಎಂದು ಹೇಳಿದರು. ಸಾಹಿತ್ಯ ಅಂತಂದ್ರೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಲಾಭರಹಿತ ಸಂಸ್ಥೆ. ಇದು ಯಾವುದೇ ಲಾಭ ಇಲ್ಲ. ಈ ಹೋರಾಟದೊಳಗಿದ್ದಾಗ ಯಾವ ಲಾಭನೂ ಇಲ್ಲ. ಲಾಭರಹಿತ ಸಂಸ್ಥೆಯಲ್ಲಿ ಇದ್ದುಕೊಂಡು ಕನ್ನಡವನ್ನ ಕಟ್ಟಬೇಕು ಅಂತಂದ್ರೆ ಯಾವ ಯಾವ ಮನಸ್ಸುಗಳು ಹೋರಾಟ ಮಾಡ್ತಾ ಇವೆಯೋ ಎಲ್ಲ ಮನಸ್ಸುಗಳಿಗೆ ನಮ್ಮ ಮೊದಲವಾಗಿ ಧನ್ಯವಾದಗಳನ್ನ ನಾವು ಈ ಸಂದರ್ಭದೊಳಗೆ ತಿಳಿಸ್ತೇವೆ. 5/5/1915 ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತಂದು ಪ್ರಾರಂಭಗೊಂಡು 1938 ಇದೇ ನಮ್ಮ ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದು ಇದು ನಾಮವನ್ನ ಹೊಂದಿ ಈಗೆಲ್ಲ ನಾಡಿನಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನ ನೀಡ್ತಾ ಇದೆ. ಯಾವುದೇ ಲಾಭವಿಲ್ಲದೆ ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಟ ಮಾಡ್ತಾ ಹಲವಾರು ಕಾರ್ಯಕ್ರಮಗಳನ್ನ ಉಳಿಸ್ತಾ ಬಂದಿದೆ. ವಿಶೇಷವಾಗಿ ನಮ್ಮ ವಿಜಯನಗರ ಜಿಲ್ಲೆ ಬಗ್ಗೆ ಹೇಳಬೇಕು ಅಂತಂದ್ರೆ ಪ್ರೌಢದೇವರಾಯನ ಕಾಲದಲ್ಲಿ 101 ವಿರಕ್ತರು ಅಂತಂದು ಬರ್ತಾರೆ. ಅವರ ಕಾಲದಲ್ಲಿ ಒಂದು ಪ್ರೌಢದೇವರಾಯನ ಕಾಲದಲ್ಲಿ ಪ್ರಥಮವಾಗಿ ನಮ್ಮ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದಿಂದ ಏನಾದ್ರೂ ಒಂದು ದೊಡ್ಡ ಕೊಡುಗೆ ಇದೆ ಅಂತಂದ್ರೆ ಅದು ವಚನ ಸಾಹಿತ್ಯ. ವಿಶ್ವ ಸಾಹಿತ್ಯದ ಹೃದಯ ವಚನ ಸಾಹಿತ್ಯ. ಅದನ್ನು ಕೊಟ್ಟಿರ್ತಕ್ಕಂಥವ್ರು ಕನ್ನಡಿಗರು ಅಂತಕ್ಕಂಥದ್ದು ಹೆಮ್ಮೆ. ಆ ವಚನ ಸಾಹಿತ್ಯವನ್ನ ಮತ್ತೆ ಸಂಪಾದನೆ ಮಾಡಿಕೊಂಡು ಅದನ್ನ ನಾಡವರಿಗೆ ತಿಳಿಸ್ತಕ್ಕಂತಹ ಕಾರ್ಯಕ್ರಮಗಳೆಲ್ಲವೂ ಪ್ರೌಢದೇವರಾಯನ ಕಾಲದಲ್ಲಿ 101 ವಿರಕ್ತರ ಕಾಲದಲ್ಲಿ ಜರುಗಿದ್ವು ಅಂತಕ್ಕಂಥದ್ದು ಇತಿಹಾಸ. ಅವರ ಒಂದು ಪ್ರಭಾವದಿಂದ ಭಕ್ತಿ ಚಳುವಳಿಯಾಗಿ ಮತ್ತು ದಾಸ ಸಾಹಿತ್ಯ ಹುಟ್ಕೊಳ್ತು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಷಯ. ಈ ಒಂದು ಸಾಹಿತ್ಯ ಅಂತಕ್ಕಂಥದ್ದು ನಿರಂತರವಾಗಿ ಇರ್ತಕ್ಕಂತಹ ಕೆಲಸ. ರಾಜರಿರ್ತಾರೆ, ರಾಜ್ಯ ವಿಸ್ತರಣೆಗಾಗಿ ಹೋರಾಟ ಮಾಡ್ತಾನೆ, ಕೊನೆಗೆ ರಾಜ ಸತ್ತು ಹೋಗ್ತಾನೆ. ಆದ್ರೆ ಅಲ್ಲಿರ್ತಕ್ಕಂತಹ ಸಾಹಿತಿಗಳು ಮಾತ್ರ ಚಿರಂತನವಾಗಿ ಉಳ್ಕೊಳ್ತಾರೆ. ಆ ಸಾಹಿತ್ಯವನ್ನು ಉಳಿಸ್ತಕ್ಕ ವಿಶೇಷವಾಗಿ ಇಲ್ಲಿ ವಿಶೇಷವಾಗಿ ಕಂಡಿರ್ತಕ್ಕಂಥದ್ದು ಇದನ್ನು ನಾವು ಈ ಕ್ರೀಡಾಂಗಣದೊಳಗೆ ಬಂದು ಈ ವೇದಿಕೆ ಬರಬೇಕಾದಾಗನ ನಮಗೆಲ್ಲ ಒಂದು ಕನ್ನಡದ ದರ್ಶನವಾಗುತ್ತೆ, ವಿಜಯನಗರದ ದರ್ಶನವಾಗುತ್ತೆ. ಬರಬೇಕಾದಾಗನ ನಮಗ ಮುಖ್ಯ ದ್ವಾರಗಳಾಗಿ ಹರಿಹರನ ಮಹಾದ್ವಾರ, ಕನಕದಾಸ ಮಾರ್ಗ, ಪ್ರೌಢದೇವರಾಯನ ಮಹಾಮಂಟಪ, ಕೃಷ್ಣದೇವರಾಯ ಪ್ರಧಾನ ವೇದಿಕೆ, ನುಡಿತೇರು, ವಿಜಯ ಪರ್ವ ಇವೆಲ್ಲವುಗಳನ್ನ ಸ್ಮರಣೆ ಮಾಡಿದಾಗ ನಮ್ಯಾಗ ಮನಸ್ಸಿನಲ್ಲೆಲ್ಲ ಕನ್ನಡದ ನಮ್ಮ ಹಿರಿಮೆ ಗರಿಮೆ ಪ್ರಾಚೀನತೆ ಕುರಿತೇ ನಮ್ಗೆಲ್ಲರಿಗೂ ವಿಷಯಗಳು ತಿಳಿದುಕೊಂಡು ಬರ್ತವು. ಕನ್ನಡಿಗರ ಹೃದಯ ವಿಶಾಲವಾದಂತಹ ಹೃದಯ. ಯಾವತ್ತೂ ಹೇಳ್ತಾರಲ್ಲ, ಕುಳಿತುಕೊಂಡು ಓದ್ಲಾರ್ದನೆ ಸಾಹಿತ್ಯವನ್ನು ರಚನೆ ಮಾಡತಕ್ಕಂತಹ ಶಕ್ತಿ ಅದು ಕನ್ನಡಿಗರಿಗಿದೆ. ಇನ್ನು ಸಮ್ಮೇಳನದ ಅಧ್ಯಕ್ಷ ಡಾಕ್ಟರ್ ಎಚ್ ಬಾಲರಾಜ್ ರವರು ಮಾತನಾಡಿ, ಹೊಸಪೇಟೆ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಪಿಯುಸಿ ಕಾಲೇಜುಗಳ ಕೊರತೆ ಇದೆ. ಇದನ್ನು ನೀಗಿಸಲು ಸಚಿವ ಆನಂದ್ ಸಿಂಗ್ ರವರು ಗಮನ ಹರಿಸಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನಷ್ಟು ಕ್ರಿಯಾಶೀಲವಾಗಿ ಮುನ್ನಡೆಯಬೇಕು.
ಶಾಲೆಗಳಿಗೆ ತೆರಳಿ ತಿಂಗಳಿಗೆ ಒಂದು ದಿನ ಒಬ್ಬ ಕವಿ ಕೃತಿ ಪರಿಚಯ ಮಾಡಿಸಬೇಕು. ನಗರ ಕೇಂದ್ರಿತವಾಗದೆ ಹಳ್ಳಿ ಜನರನ್ನು ತಲುಪಬೇಕು. ಕನ್ನಡ ಮಾಧ್ಯಮದಲ್ಲಿ ಓದಿದ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕು. ಹೊಸಪೇಟೆ ಅಂತಾರಾಷ್ಟ್ರೀಯ ಕೇಂದ್ರವಾಗಿದ್ದು ಮೂಲ ಸೌಕರ್ಯಗಳ ಗುಣಮಟ್ಟ ಹೆಚ್ಚಿಸಬೇಕೆಂದು ಹೇಳಿದರು. ಈಗ ಬೆಳವಣಿಗೆಗಾಗಿ ಕನ್ನಡ ನಾಡಿನ ಜನ ಜೀವನದ ಬದುಕನ್ನು ಕಟ್ಟಿಕೊಡ್ಲಿಕ್ಕಾಗಿ ಅನೇಕ ವಿಚಾರಗಳ ಮೂಲಕ ಇಡೀ ನಾಡಿನಾದ್ಯಂತ ಕನ್ನಡ ಕಂಪನ್ನು ಪಸರಿಸಲು, ವಿಶ್ವದಾದ್ಯಂತ ಕನ್ನಡವನ್ನು ಬೆಳಗಿಸಲು ಕನ್ನಡ ಸಾಹಿತ್ಯ ಪರಿಷತ್ತು 2015ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಸ್ಥಾಪನೆಯಾಗಿ ಅದರ ಹರವು ಪುನಃ ಜಿಲ್ಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ, ಈಗ ಹೋಬಳಿ ಹಂತದವರೆಗೂ ಅದು ವಿಸ್ತರಿಸಿಕೊಂಡು ಬಹಳ ಅರ್ಥಪೂರ್ಣವಾಗಿ ಕ್ರಿಯಾಶೀಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಸಾಹಿತ್ಯದ ಕಂಪನ್ನು ಪಸರಿಸ್ತಾ ಇದೆ. ಜನ ಜೀವನದ ನೋವು ನಲಿವುಗಳಿಗೆ ಚಟುವಟಿಕೆಗಳ ಮೂಲಕ ವಿಚಾರಗಳನ್ನು ಮಂಡಿಸ್ತಾ ಇದೆ. ಇದು ನಾವು ಹೆಮ್ಮೆ ಪಡುವಂತಹ ವಿಷಯ. ಸನ್ಮಾನ್ಯರೇ, ಈ ಕಾರ್ಯಕ್ರಮಕ್ಕೆ, ಈ ಸಮ್ಮೇಳನಕ್ಕೆ ನನ್ನನ್ನು ಅಧ್ಯಕ್ಷನನ್ನು ಆಯ್ಕೆ ಮಾಡಿದ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಿಗೂ, ತಾಲೂಕು ಪರಿಷತ್ತಿನ ಅಧ್ಯಕ್ಷರಿಗೂ ಮತ್ತು ಕನ್ನಡ ಪರ ಸಂಘಟನೆಗಳ ಅಭಿಮಾನಕ್ಕೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಕನ್ನಡ ಸಾಹಿತ್ಯದ ಘಟ್ಟಗಳು ಬಹಳ ಮುಖ್ಯವಾಗಿ 4 ಇದ್ದಾವೆ. ಆ ಘಟ್ಟಗಳಲ್ಲಿ ಪೂರ್ವ ಹಳಗನ್ನಡ, ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ. ಈ ಕನ್ನಡದ ಒಳಗೆ ಈ ಏನು ಅವಸ್ಥಾ ಭೇದಗಳಿದಾವಲ್ಲ, ಈ ಕನ್ನಡದ ಒಳಗಿನ ಸಾಹಿತಿಗಳು, ಬರಹಗಾರರು, ಲೇಖಕರು, ಕವಿಗಳು ಯಾರ್ಯಾರು ಆ ಅವಧಿಯಲ್ಲಿ ಬರೆದಿದ್ದಾರೋ ಅವರು ಎಲ್ಲರೂ ಕೂಡ ಜನಪರವಾಗಿಯೇ ಸ್ಪಂದಿಸಿದ್ದಾರೆ. ಸೊ ಪಂಪ, ರನ್ನ, ಪೊನ್ನಲಿಂದ ಹಿಡಿದು ನೇರವಾಗಿ ಜನರಿಗಾಗಿಯೇ ಭಾಷೆಯ ಮೂಲಕ ಅವರ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರ ಮನೆಯ ಹತ್ತಿರವೇ ಹೋಗಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನುಡಿಗನ್ನಡವನ್ನು ವಚನ ಚಳುವಳಿಯ ಮೂಲಕ ಜಾಗೃತಿಗೊಳಿಸಿದ್ದು ಅಂತಂದ್ರೆ ನಮ್ಮ ವಚನ. ಹೊಸಪೇಟೆ ತಾಲೂಕು ವೀರಶೈವ ಲಿಂಗಾಯತ ಸಮಾಜದಿಂದ ದಿನಾಂಕ 12ರಂದು ರೇಣುಕಾಚಾರ್ಯರ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನಗರದ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ವೆಂಕಟೇಶ್ವರ ಕಲ್ಯಾಣ ಮಂಟಪದವರೆಗೆ ರೇಣುಕಾಚಾರ್ಯರ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಹೀಗೆ ದಿನಾಂಕ 12ರಂದು ರೇಣುಕಾಚಾರ್ಯರ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿ ಸಿಂಗರಿಸಿದ ತೆರೆದ ವಾಹನದಲ್ಲಿ ರೇಣುಕಾಚಾರ್ಯರ ಭಾವಚಿತ್ರವನ್ನಿರಿಸಿ ಮೆರವಣಿಗೆ ನಡೆಸಲಾಯಿತು. ಸ್ಥಳೀಯ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡ ಮೆರವಣಿಗೆಯಲ್ಲಿ ನಂದಿಕೋಲು ಕುಣಿತ ಸೇರಿದಂತೆ ಕಳಸ ಹಿಡಿದು ಸಾಗಿ ಬಂದ ಮಹಿಳೆಯರು ಮೆರವಣಿಗೆಗೆ ಮೆರುಗು ತಂದರು. ಹೀಗೆ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಜಯಂತಿಯ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು.
ಹೊಸಪೇಟೆ ಆವೋಪ ಲೇಡೀಸ್ ಕ್ಲಬ್ನಿಂದ ಸಮಾಜಮುಖಿ ಸೇವೆ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಭಾಗವಾಗಿ ವಿಶ್ವ ಮಹಿಳಾ ದಿನಾಚರಣೆ ಕೈಗೊಂಡು ಸಾವಯವ ತೋಟಗಾರಿಕೆ ಮಾಡಿಕೊಂಡು ಬರುತ್ತಿರುವ ಚಂದ್ರರೇಖಾರವರಿಗೆ ಸನ್ಮಾನಿಸಿ ಹೆಣ್ಣು ಸಂಕುಲವನ್ನ ಗೌರವಿಸಲಾಯಿತು. ಹೀಗೆ ಹೊಸಪೇಟೆ ಆವೋಪ ಲೇಡೀಸ್ ಕ್ಲಬ್ನಿಂದ ಹಂಪಿ ರಸ್ತೆಯಲ್ಲಿ ಬರುವ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಕೈಗೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆಯನ್ನ ಸಸಿಗೆ ನೀರೆರೆಯುವ ಮೂಲಕ ಮಹಿಳಾ ದಿನಾಚರಣೆಗೆ ಚಾಲನೆ ನೀಡಿದರು. ಬಳಿಕ ದಂಪತಿ ಸಮೇತ ಸಾವಯವ ತೋಟಗಾರಿಕೆ ಮಾಡಿಕೊಂಡು ಬರುತ್ತಿರುವ ಚಂದ್ರರೇಖಾರವರಿಗೆ ಹೊಸಪೇಟೆ ಆವೋಪ ಲೇಡೀಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಸದಸ್ಯರಿಂದ ಚಂದ್ರರೇಖಾರವರಿಗೆ ಹಸಿರು ಶಾಲು ಹೊದಿಸಿ ಅರಿಶಿನ ಕುಂಕುಮ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಿದರು. ಇನ್ನು ಪ್ರತಿಯೊಬ್ಬರು ಸಾವಯವ ಕೃಷಿ ಮಾಡುವ ಮೂಲಕ ದೇಶದ ಜನತೆಗೆ ಉತ್ತಮ ಆಹಾರ ಪದಾರ್ಥಗಳನ್ನು ನೀಡಬೇಕಾದ ಅವಶ್ಯವಿದೆ ಎಂದು ಸನ್ಮಾನಿತರು ರೈತರಿಗೆ ಸಲಹೆ ನೀಡಿದರು. ಇನ್ನು ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಅಡುಗೆ ಸ್ಪರ್ಧೆಯ ನಿರ್ಣಾಯಕರಾಗಿ ಆಗಮಿಸಿದ್ದ ಆಯುರ್ವೇದ ವೈದ್ಯೆ ಸಿಂಧೂರಿ ಕಾಕುಬಾಳ್ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಹೊಸಪೇಟೆ ಅಂಜುಮನ್ ಕಮಿಟಿಯ ಸೆಕ್ರೆಟರಿ ಪ್ರೊಫೆಸರ್ ಮಹಮ್ಮದ್ ಅಬೂಬ್ಕರ್ ಅಶ್ರಫ್ ರವರಿಂದ ನಗರದ ವಿವಿಧ ಭಾಗಗಳಲ್ಲಿ ಬರುವ ಮಸೀದಿಗಳ ಧರ್ಮಗುರುಗಳ ಸಹಭಾಗಿತ್ವದಲ್ಲಿ ಕಾಂಗ್ರೆಸ್ ಟಿಕೆಟ್ ಕುರಿತಾಗಿ ಸುದ್ದಿಗೋಷ್ಠಿ ಕೈಗೊಂಡಿದ್ದರು. ಹೊಸಪೇಟೆ ಅಂಜುಮನ್ ಕಮಿಟಿಯ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್ ನಿಯಾಜಿರವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಕೆಪಿಸಿಸಿ ಅಧ್ಯಕ್ಷರಿಗೆ ಸುದ್ದಿಗೋಷ್ಠಿ ಮೂಲಕ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ಅಂಜುಮನ್ ಕಮಿಟಿಯ ಸೆಕ್ರೆಟರಿ ರವರಿಂದ ವಿವಿಧ ಮಸೀದಿಗಳ ಧರ್ಮಗುರುಗಳ ಸಹಭಾಗಿತ್ವದಲ್ಲಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅಶ್ರಫ್ ರವರು 90 ವಿಜಯನಗರ ಕ್ಷೇತ್ರದಲ್ಲಿ ಎಚ್ಎನ್ಎಫ್ ಇಮಾಮ್ ನಿಯಾಜಿರವರು ಎಲ್ಲ ಸಮುದಾಯಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಉಚಿತ ಸಾಮೂಹಿಕ ವಿವಾಹ ಸೇರಿದಂತೆ ಹಲವು ಸಮಾಜ ಸೇವೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಶ್ರಮಿಸಿಕೊಂಡು ಬರುತ್ತಿದ್ದಾರೆ. 2 ಬಾರಿ ಅವರು ಕಾಂಗ್ರೆಸ್ ಟಿಕೆಟ್ನಿಂದ ವಂಚಿತಗೊಂಡಿದ್ದಾರೆ. ಹಾಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 90 ವಿಜಯನಗರ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಘೋಷಿಸಿದ್ದಲ್ಲಿ ಎಚ್ಎನ್ಎಫ್ ಇಮಾಮ್ ನಿಯಾಜಿರವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಸುದ್ದಿಗೋಷ್ಠಿ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರಿಗೆ ಆಗ್ರಹಿಸುತ್ತೇವೆಂದು ತಿಳಿಸಿದ್ದಾರೆ. ನಾವು ಹೇಳೋದು ಏನು ವಿಚಾರ ಅಂದೆ, ಇಮಾಮ್ ಸಾಬ್ ನಮ್ಮ ಅಂಜುಮನ್ನಲ್ಲಿ ಪ್ರೆಸಿಡೆಂಟ್ ಇದ್ದಾರೆ. ಅವರು ಅಂಜುಮನ್ ಖಿದ್ಮತ್ ಇಸ್ಲಾಂ ಹೊಸಪೇಟೆಯಲ್ಲಿ ಪ್ರೆಸಿಡೆಂಟ್ ಇದ್ದಾರೆ. 14 ವರ್ಷದಿಂದ ಅವರು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ, ವರ್ಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ಗೆ. ಅವ್ರ ಹೆಸರು ಗೊತ್ತಿದ್ದೆಲ್ಲರ ನಿಮಗೆ, ಎಚ್ಎನ್ಎಫ್ ಇಮಾಮ್ ಸಾಬ್. ಇಮಾಮ್ ಸಾಬ್ ನಿಯಾಜಿ ಅಂತೆ. ಅವರಿಲ್ಲಿ ಹೊಸಪೇಟೆಯವರೇ. ಈ ವರ್ಷ 23ರಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಅದರಲ್ಲಿ ಅವರು ನಿಂತು MLAಗೆ ನಿಂತ ಅವರು ಇಚ್ಛೆ ಇದೆ. ನಮ್ಮೆಲ್ಲರೂ ಕೂಡ ಏನು ಪ್ರಯತ್ನ ಮಾಡ್ತಾರೆ ಅಂದರೆ ಅವ್ರು ಗೆದ್ದಬೇಕು, ಕಾಂಗ್ರೆಸ್ನಲ್ಲಿ ಅವ್ರು ಗೆದ್ದಬೇಕು. ಅವರು ಭಾಳ ವರ್ಕ್ ಮಾಡಿದ್ದಾರೆ. ಎಲ್ಲ ಸಮಾಜಕ್ಕೆ ಅವರು ಇದು ಆಗಿದೆ. ಎಲ್ಲ ಸಮಾಜದಲ್ಲಿ ವರ್ಕ್ ಮಾಡ್ತಾ ಇದೆ. ಎಲ್ಲ ಸಮಾಜದವ್ರಿಗೂ ಒಳ್ಳೆ ಮನುಷ್ಯ ಅಂತ ಅವ್ರು ಹೇಳಿದ್ದಾರೆ. ಎಲ್ಲ ಸಮಾಜರು, ನಾವು ಬೇರೆ ಸಮಾಜದಲ್ಲಿ ಅವ್ರು ಭಾಳ ಕೆಲಸ ಮಾಡಿದ್ದಾರೆ. ಬಡವರಿಗೆ ಸಹಾಯ ಮಾಡೋದು ಮತ್ತು ಮದುವೆ ಮಾಡೋದು, ಗ್ರೂಪ್ನಲ್ಲಿ ಮದುವೆ ಮಾಡೋದು ಅಂಥ ಕೆಲಸ ಮಾಡಿದ್ದಾರೆ ಅವರು. ನಮ್ಮೆಲ್ಲದ ಇಷ್ಟ ಏನಂದರೆ, ನಮ್ಮೆಲ್ಲರೂ ಏದು ಇಚ್ಛೆ ಏನಿದೆ ಅವ್ರಿಗೆ ಗೆಲ್ಲಿಸಬೇಕು ನಮಗೆ. ಯಾಕಂದರೆ ಭಾಳ ಚಲೋ ಮನುಷ್ಯ ಅವರು, ಬಹಳ ಕೆಲಸ ಮಾಡಿದ್ದಾರೆ ಅವರು. ಎಲ್ಲ ಸಮಾಜಿಗೆ ಪರಿಚಯ ಕೂಡ ಇದೆ. ಎಲ್ಲ ಸಮಾಜಗಳಿಗೆ ಅವರು ಭಾಳ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅವ್ರಿಗೆ. ಅದ್ರ ಸಲುವಾಗಿ ನಾವು ಎಲ್ಲರೂ ಏನು ಹೇಳಿದ್ರಂದರೆ ಅವ್ರಿಗೆ ಟಿಕೆಟ್ ಕೊಡಬೇಕು. ನಮ್ಮ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರು ಇದ್ರಲ್ರಿ, ಅವರು ನಮ್ಮ ಕರ್ನಾಟಕ ಪೂರಿ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ ಖರ್ಗೆ ಅವರು. ಇವರೆಲ್ಲರಿಗೆ ನಮ್ಮದು ರಿಕ್ವೆಸ್ಟ್ ಏನಿದೆ ಅಂತೆ, ಇವ್ರಿಗೆ ನೀವು ಟಿಕೆಟ್ ಕೊಟ್ಟಿದ್ರೆ ಬಹಳ ಬೇಸ್. ಈಗ ಅನಾಮಧೇಯ ಹೆಂಗಸಿನ ಶವದ ಕುರಿತು ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ ಸುಮಾರು 45ರಿಂದ 50 ವರ್ಷ ವಯೋಮಾನದ ಅನಾಮಧೇಯ ಹೆಂಗಸಿನ ಶವವು ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಬರುವ ರಾಯಲ್ ಆರ್ಕಿಡ್ ಹೋಟೆಲ್ನ ಕಾಂಪೌಂಡ್ನ ಹೊರಭಾಗದಲ್ಲಿ ಪತ್ತೆಯಾಗಿದೆ.
ಈ ಮಹಿಳೆ ಕಳೆದ 15 ದಿನಗಳಿಂದ ರೈಲ್ವೆ ಸ್ಟೇಷನ್ ಏರಿಯಾದಲ್ಲಿ ಪಡ್ಲಿಗೆ ಹಿಡಿದು ಜೋಗಮ್ಮಳಾಗಿ ಭಿಕ್ಷೆ ಬೇಡಿಕೊಂಡು ಬದುಕುತ್ತಿದ್ದಳೆಂದು ಹೇಳಲಾಗಿದೆ. ದಿನಾಂಕ 8ರಂದು ಸಂಜೆ ವೇಳೆಗೆ ಈಕೆ ಶವವಾಗಿ ಪತ್ತೆಯಾಗಿದ್ದಾಳೆ. ಈ ಭಾವಚಿತ್ರದಲ್ಲಿರುವ ಅನಾಮಧೇಯ ಹೆಂಗಸಿನ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಹೊಸಪೇಟೆಯ ಚಿತ್ವಾಡ್ಗಿ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಪಡೆಯಬಹುದಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ. ನೋಡಿ ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ಜರುಗಿ ಶವ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಚಿತ್ವಾಡ್ಗಿ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.